ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತಾ ನಾನು ನಿಮ್ಮವ MI ಮಲ್ಲಪ್ಪ ಜೋತಾವ. ಆದ್ಮೇಲೆ ಹೊಸ ವರ್ಷ ಸಂಘರ್ಷ ಸಮಾಧಾನ ಶಾಂತಿ ಇರುವಂಥದ್ದು, ಎಲ್ಲರಿಗೂ ಸಮಾಧಾನ ಸಂತೋಷ ಇರಲಿ. ಜೊತೆಗೆ ಹೋರಾಟಗಳು ಅನಿವಾರ್ಯ. ಸಂತೃಪ್ತ ಜೀವನ ಇಲ್ಲದಾಗ ಹೋರಾಟಗಳು ಸ್ಟಾರ್ಟ್ ಆಗ್ತವೆ. ಅದೇ ರೀತಿಯಾಗಿ BJPಗರು ಹೊಸ ವರ್ಷದ ಸಂದರ್ಭದಲ್ಲೇ ಹೋರಾಟವನ್ನು ಆರಂಭಿಸ್ಬೇಕಂತೇಳಿ ಈಗಾಗಲೇ ನಿಮ್ಮ ಜೊತೆಗೆ ಚರ್ಚೆನೂ ಮಾಡಿದ್ದೀನಿ ನಾನು. ಆಂದೋಲನ ಜೀವಿ ಅಂತೇಳಿ ಆಂದೋಲನ ಜೀವಿ ಈ ಮೂಮೆಂಟನ್ನು ಅಥವಾ ಆಂದೋಲನ ಈ ಒಂದು ವಿಷಯವನ್ನು ತೆಗೆದುಕೊಂಡು ಅದ್ರ ಜೊತೆ ಸತ್ಯ ಶೋಧನಾ ಅಂತ ಇನ್ನೊಂದನ್ನು, ಇವೆರಡೂ ಒಂದಿಷ್ಟು ಹೋರಾಟವನ್ನು ಶುರು ಮಾಡ್ಕೋಬೇಕು ಈ ಹೆಸರಿನಲ್ಲಿ ಅಂತೇಳಿ ಆಂದೋಲನದಲ್ಲೇ ಈ ವಿಶೇಷವಾಗಿ ಕಾಂಗ್ರೆಸ್ನ ಸೋಲುಗಳ ಬಗ್ಗೆ ಎಚ್ಚೆಳೆಯುವಂಥದ್ದು, ಸಂಶೋಧನೆ ಸತ್ಯ ಶೋಧನಾದಲ್ಲಿ ಇನ್ನುಳಿದ ವಿಷಯಗಳು ಇಲ್ಲಿ ಒಂದು ಗುಪ್ತ ರೀತಿಯಿಂದ ಯಾವುದೋ ರೀತಿಯಿಂದ ಅದರಿಂದ ರಾಜಕೀಯ ಇದ್ದಂಥ ಘಟನೆಗಳು ಸಂಭವಿಸ್ತಾವೆ, ಅಂಥವುಗಳ ಸತ್ಯ ಶೋಧನೆ ಮಾಡಿ ಜನರಿಗೆ ಹೇಳುವಂಥ ಕೆಲಸ ಮಾಡ್ಬೇಕಂತ ಒಟ್ಟಿನಲ್ಲಿ ಎರಡು ಪಂಗಡಗಳನ್ನ ಎರಡು ತಂಡನ ರಷ್ಯಾದ ನಮ್ಮ BJP ಇಲ್ಲಿಯ ನಮ್ಮ ಏನಂದ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅಂದರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇದು ನಡೆದದಂತೆಲ್ಲ. ಆದರೆ ಈ ಸಂದರ್ಭದಲ್ಲಿ ಅದಕ್ಕೊಂದು ಅಪಸ್ವರ ಬಂದುಬಿಟ್ಟದೆ. ಇವತ್ತು ಅಪಸ್ವರ ಏನಂದ್ರೆ ಭಿನ್ನಮತೀಯರು ಈ ಒಂದು ಹೋರಾಟದಲ್ಲಿ ಇಲ್ಲ. ಯಾಕಿಲ್ಲ? ಯಾಕಂದರೆ ಭಿನ್ನಮತೀಯರು ಅಂದರೆ ಇಲ್ಲಿ ಮತಿ ಇವ್ರ ಮಧ್ಯದಲ್ಲಿ ಹೊಂದಾಣಿಕೆ ಹಾಕಿಕೊಂಡು ಕೂಡಿ ಹೋದ್ರೆ ಮಾತ್ರ ಇಲ್ಲಿ ಸಾಧ್ಯ ಅನ್ನೋದನ್ನು ಎಲ್ಲರೂ ಬಲ್ಲರು. ಆದರೂ ಸಹಿತ ಭಿನ್ನಮತಿಯನ್ನು ಹೊರಗಿಟ್ಟಿದ್ದಾರೆ ಈ ಒಂದು ನಮ್ಮ ವಿಜೇಂದ್ರ ಅವರು. ಆ ಗುಂಪು ಬಣ ಅಂತ ಇನ್ನೂ ಹೋಗಿಲ್ಲ, ಬಣ ರಾಜಕೀಯ ಇನ್ನೂ ಉಳಿದದ. BJP ಎಲ್ಲ ಒಳಗೆ ಬೂದಿ ಮುಚ್ಚಿದ ಕೆಂಟಿದಂಗೆ ಅದ, ಯಾವಾಗ ಬೇಕಾದ್ರೆ ಸ್ಫೋಟ ಆಗ್ಬೋದು, ಹೇಳಿಕ್ಕೆ ಸಾಧ್ಯಿಲ್ಲ. ಇಂಥ ಸಂದರ್ಭದಲ್ಲೇ ಭಿನ್ನಮತೀಯರಿಗೆ ಸಂಬಂಧಿಸಿದಂಥವ್ರನ್ನ ಒಳಗೆ ತೆಗೆದುಕೊಂಡು ಈ ಮೂಮೆಂಟನ್ನು ಮಾಡಿದರೆ ಯೋಗ್ಯತೆಯೇನು ಅಂತೇಳಿ ಒಂದಿಷ್ಟು ಜನ ನ್ಯೂಟ್ರಲ್ ಆಗಿದ್ದಂಥವ್ರು ಮಾತಾಡ್ತಾ ಇದ್ದಾರೆ. ಬಟೆಂಗೆ ಅಥವಾ ಕಟೆಂಗೆ ನಮ್ಮ ಯೋಗಿ ಅವರು ಹೇಳಿ ಮಹಾರಾಷ್ಟ್ರ ಮತ್ತು ಅದೇ ಕಾಲಕ್ಕೆ ಹರಿಯಾಣದಲ್ಲೇ ಗೆಲುವನ್ನು ಸಾಧಿಸಿದ್ದು ನಾವು ನೆನಪಿಡಬೇಕಾಗಿದ್ದಿಲ್ಲ. ಅಂದ್ರೆ ನಮ್ಮಲ್ಲಿ ಒಡಕಿದ್ರೆ ನಾವು ಸೋಗಿ ಬಿಡ್ತೀವಿ ಅಂತ. ಅದನ್ನು ಇಲ್ಲಿ ಯಾಕೆ ಅಪ್ಲೈ ಮಾಡ್ತಾಯಿಲ್ಲ ಅಂತ ಈ ನ್ಯೂಟ್ರಲ್ ಇದ್ದಂಥ ಇಲ್ಲಿ ನಾಯಕರ ಅಭಿಪ್ರಾಯ, BJPಗರ ಅಭಿಪ್ರಾಯ, ಈ ಭಿನ್ನ ಮತವನ್ನು ಬಿಟ್ಟ ಏಕತ್ರಾಗಿ ಒಂದಾಗಿ ಹೋರಾಡಿದ್ರೆ ಮಾತ್ರ ಸಾಧ್ಯ ಅಂತೇಳಿ. ಭಿನ್ನ ಮತ ಗೊತ್ತು ನಿಮಗೆ. ನಮ್ಮ ಯತ್ನಾಳ್ ಅವ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಅದೇ ಕಾಲಕ್ಕೆ ಲಿಂಬಾವಳಿ ಅವರಾಗಿರ್ಬೋದು, ಇವನ್ನೆಲ್ಲ ವಿಶ್ವಾಸ ತೆಗೆದುಕೊಂಡು ಹೋರಾಟವನ್ನು ಮಾಡಬೇಕಾಗಿತ್ತು ಅಂತೇಳಿ ಈ ಜನರ ವಾದ. ಅದೇನೂ ಇರಲಿ, ಆದರೆ ಒಂದು ಹೋರಾಟ ಮಾಡಬೇಕಂತ ಅನ್ನುವಂಥ ಒಂದು ತೀವ್ರತೆಯನ್ನು ತೆಗೆದುಕೊಂಡು ಇವತ್ತು ನಮ್ಮ ವಿಜೇಂದ್ರವರು ಎರಡು ತಂಡಗಳನ್ನ ಹಚ್ಚಿ ಒಂದು ಆಂದೋಲನ ಅಂತೇಳಿ ಇನ್ನೊಂದು ಸತ್ಯ ಶೋಧನಾ ಅಂತೇಳಿ ಎರಡು ತಂಡಗಳನ್ನು ಮಾಡಿದ್ದಾರೆ. ಅದರಲ್ಲೇ ವಿಧಾನ ಪರಿಷತ್ತದ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿಗಳು ಆಂದೋಲನ ಅಂತೇನು ಗುಂಪು ಮಾಡಿದ್ದಾರೆ, ತಂಡ ಮಾಡಿದ್ದಾರೆ. ಅದರಲ್ಲಿ ಅವರಿದ್ದಾರೆ. ಜೊತೆಗೆ ಅರಗ್ ಜ್ಞಾನೇಂದ್ರ, ಎನ್ ಮಹೇಶ, ಅಶ್ವಥ್ ನಾರಾಯಣಗೌಡ, ಬಸವರಾಜ ಮತ್ತಿಮಡು, ಎನ್ ರವಿಕುಮಾರ್, ಹಿಂಗೆ 17 ಜನ ಇದ್ದಾರೆ. ಇದರಲ್ಲೂ ಎಲ್ಲಿ ಭಿನ್ನಮತೀಯರು ಒಂದು ಹೆಸರಿಲ್ಲ ಅನ್ನುವಂಥ ಅಸಮಾಧಾನ. ಜೊತೆಗೆ ಈ ಒಂದು ಸತ್ಯ ಶೋಧನಾ ಸಮಿತಿ ಏನು ಮಾಡಿದ್ದಾರೆ, ಅದರಲ್ಲೂ ಸರಣಿ ನವಜಾತ ಶಿಶುಗಳ ಸಾವು, ಬಾಣಂತಿಯರ ಸಾವುಗಳು, ಇನ್ನುಳಿದ ಇಫೆಕ್ಟ್ ಆಗಿ ಇನ್ನುಳಿದ ಘಟನೆಗಳಾಗಿದ್ದಾವೆ, ಅನಾಹುತಗಳು, ಅವುಗಳ ಬಗ್ಗೆ ಸತ್ಯ ಶೋಧನೆ ಮಾಡುವಂತಹ ಇನ್ನೊಂದು ತಂಡನ ಮಾಡಿ ಅದರಲ್ಲಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಡಾಕ್ಟರ್ ಅವಿನಾಶ್ ಜಾಧವ್, ಡಾಕ್ಟರ್ ಚಂದ್ರು ರಮಾಣಿ, ಡಾಕ್ಟರ್ ಅಶ್ವಿನಿ ಗೌಡ, ಡಾಕ್ಟರ್ ಬಸವರಾಜ್ ಕೇಲ್ಘಾರ್, ಹಿಂಗೆ 15 ಜನ, ಅದರಲ್ಲಿ 17 ಇನ್ನೊಂದರಲ್ಲೇ 15 ಜನ, ಹಿಂಗೆ ಎರಡು ತಂಡ ಮಾಡಿ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ. ಈಗ ನಿಮ್ಗೆ ಗೊತ್ತದ ಮೂಡಾದಾಯಿತು, ಜೊತೆಗೆ ಬಾಣಂತಿಯರದಾಯಿತು, ಈಗ ನಡೆದ ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧವಾಗಿ ಈ ಒಂದು ಪಾಂಚಾಳ ಸಚಿನ್ ಪಾಂಚಾಳರ ಮೂಮೆಂಟ್ ಆಯಿತು. ಇಂಥವುಗಳ ಬಗ್ಗೆ ಸತ್ಯ ಶೋಧನೆ ಮಾಡಿಕೊಂಡು ಜನರಿಗೆ ತಿಳಿ ಹೇಳ್ತಾ ಇದರ ಸರ್ಕಾರದ ಫೇಲ್ಯೂರ್ಗಳನ್ನು ಜನರ ಮುಂದೆ ಒಯ್ಯುವಂಥ ಕೆಲಸವನ್ನು, ತೀವ್ರವಾಗಿ ವಿರೋಧ ಮಾಡುವಂಥ ಕೆಲಸವನ್ನು, ಈ ಒಂದು ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಯಾಕಪ್ಪ ಅಂದರೆ ಸರ್ಕಾರದ ದೋಷಗಳನ್ನು ಎತ್ತಿಳಿದು ಜನಕ್ಕೆ ತಿಳಿಸುವಂಥ ಕೆಲಸ ಒಳ್ಳೆಯ ಕೆಲಸನ. ಸರ್ಕಾರಕ್ಕೆ ಜನಕ್ಕೂ ಗೊತ್ತಾಗಬೇಕಾಗಿದೆ, ಸರ್ಕಾರಕ್ಕೂ ಗೊತ್ತಾಗಬೇಕಾಗಿದೆ ಸರ್ಕಾರ ದೋಷ ಏನಂತೇಳಿ. ಯಾಕಂದರೆ ವಿರೋಧ ಪಕ್ಷ ಭಾಳ ಮಹತ್ವದ್ದು. ನಮ್ಮ ಮೇಲೆ ಯಾಕೆ ಅದನ್ನು ಹೇಳ್ತಾ ಇರ್ತೀನಪ್ಪ ಅಂತಂದ್ರೆ, ಒಂದು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾಗಿತ್ತಂದ್ರೆ ಇವೆರಡೂ ಇದ್ದಾಗೇನ ಏನಪ್ಪ ಅಂದ್ರೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡು ಇದ್ದಾಗ ಒಂದು ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಸಾಧ್ಯದ. ಹೀಗಾಗಿ
ಇಲ್ಲೇ ವಿರೋಧ ಪಕ್ಷದ ಕೆಲಸವನ್ನು ಬಿ ಜೆ ಪಿ ಮಾಡಬೇಕು ಅನ್ನುವಂಥದ್ದು ಕೇಂದ್ರದ ಹೈಕಮಾಂಡಿಂದ ಒತ್ತಡದ ವಿರೋಧ ಅಷ್ಟೇ ಅಲ್ಲ, ತೀವ್ರತರವಾಗಿ ಕಟಗರಿಗೆ ಅಂದರೆ ಪ್ರತಿನಿತ್ಯ ಆಡಳಿತಾರೂಢ ಪಕ್ಷಕ್ಕೆ ಹೊಡೆದು ಕೊಡುವಂಥವು. ಮತ್ತು ಈಗಾಗಲೇ ಅನೇಕ ತಪ್ಪುಗಳಾಗಿದ್ದಾವೆ ಈ ಕಾಂಗ್ರೆಸ್ಸಿಗರಿಂದ, ಸಿದ್ದರಾಮಯ್ಯ ಸರ್ಕಾರದಿಂದ. ಅವುಗಳನ್ನು ಜೋಡಣೆ ಮಾಡಿಕೊಂಡು ಜನರಿಗೆ ಫೋಕಸ್ ಮಾಡಿ ಹೇಳುವಂಥದ್ದು, ಆ ಕೆಲಸ ಮಾಡುವಂಥ ಕೆಲಸ ಆಗಬೇಕಂತ ಒತ್ತಡ ಬಂದಿದ್ದರಿಂದ ಹೈಕಮಾಂಡ್ದಿಂದ ಇನ್ನಷ್ಟು ಜೋರಾಗಿ ಈ ನಿರಂತರ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಮ್ಮ ಈ ರಾಜ್ಯದ ನಾಯಕರು ವಿಜೇಂದ್ರ ಜೊತೆಗೆ ಯಡಿಯೂರಪ್ಪ ಅವರಾಗಿರ್ಬೋದು, ಅವ್ರ ಎಲ್ಲರಿಗೂ ಈ ಮಾತನ್ನು ತಿಳಿಸಿದ್ರಿಂದಾಗಿ ಅವರ ಈ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೇ ಮತ್ತೊಂದು ನೆನಪು ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಈ ಸಂಘಟನೆಯಲ್ಲಿ 17 ಮತ್ತು 15 ಜನರಲ್ಲೇ ಭಿನ್ನ ಮತದ ನಾಯಕರನ್ನು ಆಯ್ಕೋಬೇಕಾಗಿತ್ತು, ಅವ್ರನ್ನ ತೆಗೆದುಕೋಬೇಕಾಗಿತ್ತು. ಅವ್ರು ಬರ್ತಿದ್ದರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಕೇಳಿರ್ಬೋದು, ಅಂತರಂಗದ ಏನು ಸುದ್ದಿಗಳು ಗೊತ್ತಿಲ್ಲ. ಬಟ್ ಆದರೂ ಪ್ರಯತ್ನ ಮಾಡಿರ್ಬೋದು, ಅಂದರೆ ಮಾಡಿರಲಿಲ್ಲ ಅಂದರೆ ಮಾಡಿರ್ತಕ್ಕದ್ದು ಅನ್ನೋದು ಈ ಸಂದರ್ಭದಲ್ಲಿ ನಮ್ಮ ನ್ಯೂಟ್ರಲ್ ಆಗಿದ್ದಂಥ ನಾಯಕರ ಅಭಿಪ್ರಾಯ. ಮತ್ತು ಅವರ ಅಭಿಪ್ರಾಯದಲ್ಲೇ ಇದು ತಪ್ಪಾಗಿದೆ, ಕೂಡಿ ಹೋರಾಟ ಮಾಡಿದರೆ ಮಾತ್ರ ಸಾಧ್ಯದ. ಇಲ್ಲಾಂದ್ರೆ ಬಟ್ಟೆ ಹೆಂಗೆತ್ತು ಗಟ್ಟೆಗೆ ಹೊಡೆದ್ರೆ ಏನಿಲ್ಲ, ಒಡಕಾದ್ರೆ ನಾವು ಹಾಳಾಗಿ ಹೋಗ್ತೀವಿ. ನಮ್ಮ ಬಿ ಜೆ ಪಿ ಪಕ್ಷ ಮತ್ತು 2000 ನೆಕ್ಸ್ಟ್ ಇಶ್ಯೂ ಈಗ ನಡೆದಂಥ ಮೂಮೆಂಟ್ದಿಂದಾಗ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಒಳಗೆ ಹೆಚ್ಚಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾವೆ. ಇದರಿಂದಾಗಿ ಅನುಕೂಲ ಹೆಚ್ಚಿಗೆ ಯಾರಿಗಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಆಗ್ತದೆ ಅನ್ನೋಂಥ ಸ್ಪಷ್ಟ ಅಭಿಪ್ರಾಯ ಮೂಡಿ ಬರ್ತಾ ಇದೆ. ಹೀಗಾಗಿ ಇದು ಹೀಗಾಗದ, ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿದರೆ ಮಾತ್ರ ಇದು ನಮ್ಗೆ ಗೆಲ್ಲಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಹೇಳ್ತಾ ಇದೆ. ಅದೇನಲ್ಲಿ ವಿರೋಧ ಪಕ್ಷದ ಕೆಲಸವನ್ನು ಮಾಡಬೇಕಂತ BJPಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಭಿನ್ನ ಮತೇನೂ ಸಹ ವಿಶ್ವಾಸ ತೆಗೆದುಕೊಂಡು ಹೋಗಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಮತ್ತೆ ಭಿನ್ನ ಮಧ್ಯೆ ಧ್ವನಿ ಎತ್ತಿದ್ರೆ ಮತ್ತೆ ಲೀಕ್ ಆಗ್ತದೆ. ಈ ಮೂಮೆಂಟ್ ವೀಕ್ ಮಾಡಲಾರ್ದ ಸರ್ಕಾರವನ್ನು ಸರಿಯಾಗಿ ದುರಿಸಿಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಈಗ ಸಿಕ್ಕಂತಹ ಪ್ರಿಯಾಂಕರ ಒಂದೇನು ಹಗರಣದ ಅಥವಾ ಪ್ರಿಯಾಂಕರ್ನವ್ರಿಗೆ ಏನು ಆರೋಪ ಮಾಡ್ತಾ ಇದ್ದಾರೆ, ಅದನ್ನ ಇನ್ನಷ್ಟು ತೀವ್ರ ಆಗಬೇಕಾಗಿದ್ದಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಒಕ್ಕಟ್ಟು ಬೇಕು ಅನ್ನುವಂಥ ಮಾತನ್ನು. ಅದೇ ಕಾರಣ ವಿಜೇಂದ್ರ ಅವರು ಈಗಾಗಲೇ ಈ ದಿಶೆಯಲ್ಲಿ ಒಳ್ಳೆ ಹೆಜ್ಜೆ ನಡೆಸ್ತಾ ಇದ್ದಾರೆ ಅಂತ ಅನ್ಬೋದು. ಈಗಾಗಲೇ ಪ್ರಿಯಾಂಕರ್ ಅವರು ಒಂದಿಷ್ಟು ಮಾತಿನ ಹದವನ್ನು ತಪ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ BJP ಜೊತೆಗೂ ಸಹಿತ ಆ ಒಂದು ಏನಪ್ಪಾ ಅಂತಂದ್ರೆ ರಾಜು ಕಪ್ನೂರ್ ಅವರ ಗೆಳೆತನದ ಪುಟಪುಟಿಗಳು ಕೊಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಈ ಕಾಂಟ್ರಾಕ್ಟ್ದಾರರು ಅಥವಾ ಕಂತ್ರಾಟದಾರರಲ್ಲಿ ಮತ್ತೆ ಅವರ ಮಿಡಲ್ ಮ್ಯಾನ್ಗಳು ಎರಡೂ ಪಕ್ಷಗಳ ಜೊತೆ ಸಂಪರ್ಕಗೊಂಡಿರ್ತಾರೆ. BJP ಜೊತೆಗೆ ಕಾಂಗ್ರೆಸ್ ಜೊತೆಗೆ ಇಟ್ಟಿರ್ತಾರೆ. ಯಾಕಂತಂದ್ರೆ ಅವ್ರಿಗೆ ಆಡಳಿತಕ್ಕೆ ಬಂದಾಗ ಅವ್ರಿಗೆ ಕೆಲಸ ಮಾಡಿಕೊಡೋದಕ್ಕಾಗಿ ಈ ಪಕ್ಷಗಳು ಬೇಕಾಗಿದ್ರಿಂದಾಗಿ ಅವ್ರಿಗೆ ಎಲ್ಲಾ ಪಕ್ಷನೂ ಅಸ್ಪಷ್ಟ ಅಲ್ಲ. ಹೀಗಾಗಿ ಇವತ್ತೇನೋ ನಮ್ಮ ಸಚಿನ್ ಪಾಂಚಾಲ್ರ ಒಂದು ಆತ್ಮಹತ್ಯೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿರ್ಬೋದು. ಬಟ್ ಅವರ ಸಂಬಂಧ ಈ BJPಗೆ ಬಂದಿಗೂ ನಮ್ಮ ಇನ್ನುಳಿದ ಪಕ್ಷಗಳೊಂದಿಗೂ ಇದೆ ಅನ್ನುವಂಥದ್ದು ಮಾತು ಅಷ್ಟ ಸತ್ಯದ ಈ ಕಪ್ಪನೂರ್ ಅವ್ರದ್ದು. ಅದಕ್ಕಾಗಿ ಇದೇನೂ ಇರಲಿ, ಅದಕ್ಕೆ ಸತ್ಯಶೋಧನ ಒಂದು ತಂಡ ಮಾಡ್ಕೊಂಡಿದ್ದಾರೆ. ಅದರ ಮೂಲಕ ಆಗಿರ್ಬೋದು ಆಂದೋಲನ ಒಂದು ಕಡೆ ಸತ್ಯವನ್ನು ಹುಡುಕುವಂಥದ್ದು, ಅದ್ರ ಜೊತೆಗೆ ಸತ್ಯ ಜೊತೆಗೆ ಆಂದೋಲನ ಚೂರು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಏನಾಗ್ತದೆ ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಆದರೆ ವರ್ಷದ ಆರಂಭದಲ್ಲೇ BJP ತನ್ನ ವಿರೋಧಿತನದ ವ್ಯಕ್ತಿತ್ವವನ್ನು ತೋರಿಸುವಂಥ ಕೆಲಸ ಶುರು ಮಾಡಿಲ್ಲ. ಆದರೆ ವಿಶ್ವಾಸಕ್ಕೆ ಅಂದ್ರೆ ಭಿನ್ನ ಮಧ್ಯದಲ್ಲಿ ವಿಶ್ವಾಸವನ್ನು ಮಾಡಿದರೆ ಬಹಳ ಉತ್ತಮ ಇತ್ತು ಅಂತೇಳಿ BJPಗರ ಅಭಿಪ್ರಾಯ. ಇದು ನೀವೇನಂತೀರಿ? ನೀವು ಇದಕ್ಕೆ ಎಷ್ಟು ಅಂತೀರಾ ಅಂತೀರಾ ಅದನ್ನು ಬಿಟ್ಟಂಥದ್ದು ನೀವು ಹೇಳ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಯಾಕಂದ್ರೆ ಇದು ಬಹಳ ಮಹತ್ವದ BJPಗೆ. ಇದು ಯಾಕಂದ್ರೆ ಮುಂದಿನ 2-3 ವರ್ಷಗಳಲ್ಲಿ 2028ರಲ್ಲಿ ಚುನಾವಣೆ ಬರೋದ್ರಿಂದಾಗಿ ಈ ಸಂದರ್ಭದಲ್ಲಿ ನಾವು ಹೋರಾಟ ತೀವ್ರ ಮಾಡೋದು BJPಗೆ ಅನಿವಾರ್ಯ ಅಂತ ಹೇಳ್ತಾ, ಇದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗೋಣ ಅಂತ ಹೇಳ್ತಾ F16 ನ್ಯೂಸ್ ಇದು ಸತ್ಯದ ಕೈಯಲ್ಲಿ ವಂದನೆಗಳು.